ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? 2026ನೇ ಸಾಲಿನಲ್ಲಿ SSLC ಮೇಲೆ ಪ್ಯಾರಾಮೆಡಿಕಲ್ ಅಡ್ಮಿಷನ್ಸ್ ತಗೋಬಹುದು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಏನಾಗಿತ್ತು ಸ್ಟೋರಿ? ನೀವು ನ್ಯೂಸ್ ಪೇಪರ್ ನೋಡಿರ್ಬೋದು, ಒಂದು 2-3 ನ್ಯೂಸ್ ಪೇಪರ್ ಅಲ್ಲಿ ಇದು ಬರ್ತಾ ಇದೆ. ನಾನು ಅದನ್ನು ಓದಿ ನಿಮಗೆ ಇಲ್ಲಿ ಮಾಹಿತಿನ ಕೊಡ್ತೇನೆ, ಯಾಕಂದ್ರೆ ಇದು ನನ್ನ ಹತ್ರ ಇತ್ತು. ಬಟ್ ಏನಂತಂದ್ರೆ ಇಲ್ಲಿ ನಾನು ಕಾಯ್ತಾ ಇದ್ದೆ, ಸರ್ಕಾರದ ಸುತ್ತಲಿನ ಬಗ್ಗೆ ಕಾಯ್ತಾ ಇದ್ದೆ. ಸರ್ಕಾರದ ಸುತ್ತಲೇನು ಬರುತ್ತೆ ಏನೋ ಒಂದು ಹಿಂದಿನ ನಾನು 7 ವಿಡಿಯೋ ಮಾಡಕ್ಕಿದ್ದೆ ನಿಮಗೆ. SSLC ಮೇಲೆ ಪ್ಯಾರಾಮೆಡಿಕಲ್ ಬಂದ್ ಆಗಿದೆ ಅಂತ ಹೇಳಿ ವಿಡಿಯೋ ಮಾಡಾಕಿದ್ದೆ. ಬಂದಾಗಿದೆ ನಿಮಗೇನು, ಪ್ಯಾರಾಮೆಡಿಕಲ್ ಬೋರ್ಡ್ನವರು ಓನ್ಲಿ PUC ಅಂತ ಹೇಳಿದ್ರು. ಓನ್ಲಿ PUC ಅಂತಂದ್ರೆ ಮೀನಿಂಗ್ ಏನು? SSLC ಮೇಲೆ ಇಲ್ಲ ಅಂತಾನೆ ಅರ್ಥ. ಅದನ್ನ ಅವರು ಉಲ್ಲೇಖ ಮಾಡಿಲ್ಲ, ಅಷ್ಟೇ ಉಲ್ಲೇಖ ಮಾಡಿರ್ಲಿಲ್ಲ. ಓನ್ಲಿ PUC ಸೈನ್ಸ್ ಮಾತ್ರ ಅಂತ ಹೇಳ್ಬಿಟ್ಟಿದ್ರು, ಅದು 2 ಕೋರ್ಸ್ ಮಾತ್ರ ಅಂತ ಹೇಳಿದ್ರು. ಅದನ್ನ ವಿಡಿಯೋ ಮಾಡಾಕಿದ್ದೆ. ಯಾವುದು ನಮ್ಮ ಸರ್ ಗುರುಗಳು ದೊಡ್ಡದಾಗಿ ಒಂದು ಕಾಮೆಂಟ್ ಕೂಡ ಹಾಕಿದ್ರು ನನಗೆ. ಅದನ್ನು ವೇಟಿಂಗ್ ಅಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಲೇಟ್ ಆಗಿ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ನಾನು ಏನು ಒಂದು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, SSLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಆರಂಭ, ಕೋರ್ಟ್ ಆದೇಶ ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತ ಏನು ಒಂದು ಈಗಾಗಲೇ ಮೊದಲು ನಾವು 2 ವಿಡಿಯೋ ಮಾಡಾಕಿದ್ದೆ ನಿಮಗೆ. PUC ಸೈನ್ಸ್ ಕಡ್ಡಾಯ ಅರ್ಹತೆ ವಿಧಿಸಿದ ಪ್ಯಾರಾಮೆಡಿಕಲ್ ಬೋರ್ಡ್ ಗೆ ಕೋರ್ಟ್ ತಡೆ ತಂದಿದೆ. ಏನು ಪ್ಯಾರಾಮೆಡಿಕಲ್ ಬೋರ್ಡ್ ಏನ್ ಮಾಡಿತ್ತು, PUC ಕಡ್ಡಾಯ ಅಂತ ಮಾಡಿದ್ರು, ಅದಕ್ಕೆ ತಡೆ ತಗೊಂಡ್ಬಂದಿದೆ ಹೈಕೋರ್ಟ್. ತಡೆ ಅದೇ ತಗೊಂಡ್ಬಂದಿದೆ. ಏನ್ ಹೇಳ್ತಾ ಇದಾರೆ ಇದರಲ್ಲಿ ಮಾಹಿತಿ ಇದೆ, ಇದರಲ್ಲಿ ಕಂಪ್ಲೀಟ್ ಆಗಿ ಬರೀತಾರೆ. ಅಂದ್ರೆ ಪ್ಯಾರಾಮೆಡಿಕಲ್ ಪ್ರವೇಶ ಪಡೆಯಲು ಸೈನ್ಸ್ ಕಡ್ಡಾಯ ಅರ್ಹತೆ ವಿಧಿಸಿದ ರಾಷ್ಟ್ರೀಯ ಸಹಾಯ ಆರೋಗ್ಯ ವೃತ್ತಿ ಆಯೋಗ NCAHP ಪ್ಯಾರಾಮೆಡಿಕಲ್ ಬೋರ್ಡ್ನ ನಿರ್ಧಾರಕ್ಕೆ ಮಾನ್ಯ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ SSLC ಉತ್ತೀರ್ಣ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆಯುವ ಅವಕಾಶ ಲಭ್ಯವಾಗಿದೆ. ಆಲ್ರೆಡಿ ನಾನು ವಿಡಿಯೋ ಮಾಡಕ್ಕಿದ್ದೆ, ನೋಡ್ರಿಪ್ಪ ಪ್ಯಾರಾಮೆಡಿಕಲ್ ಇನ್ ಮೇಗಿಂದ SSLC ಮೇಲಿಲ್ಲ ಅಂತ ಹೇಳಿದ್ದೆ. ನಾನು ವಿಡಿಯೋ ಮಾಡಕ್ಕಿದ್ದೆ ನಾನು, ಯಾಕಂದ್ರೆ ಅದು ಆದೇಶ ಬಂದಿತ್ತು PUC ಮೇಲೆ ಮಾತ್ರ ಅಂತ ಬಂದಿತ್ತು. ಮಾತ್ರ ಅಂದ್ರೆ ಮೀನಿಂಗ್ ಏನು, SSLC ಮೇಲೆ ಇಲ್ಲ ಅಂತ ಇತ್ತು. SSLC ಇಲ್ಲ ಅಂತ ಅರ್ಥ, ಹೌದಾ? ಹಳೆ ಎಲ್ಲ ಮಗಳ ಗಂಡ ಆತರ ಆಗಿತ್ತು. ಆದ್ರೆ ಇವಾಗ ತಡೆ ತಗೊಂಡ್ಬಂದಿದೆ, ಇನ್ನು ಮೇಗಿಂದ ಅಡ್ಮಿಷನ್ ತಗೋಬಹುದು. NCAHP ನಿಯಮಾವಳಿ ಪ್ರಕಾರ 2026-27 ಸಾಲಿನಿಂದ PUC ಅರ್ಹತೆ ಕಡ್ಡಾಯವಾಗಿತ್ತು. ಕೆಲವು 2 ಕೋರ್ಸ್ಗಳು ಮಾತ್ರ ಕೇಂದ್ರ ಮಟ್ಟದಲ್ಲಿ ಅನುಮೋದನೆ ನೀಡಲಾಗಿತ್ತು. 2 ಕೋರ್ಸ್ಗಳು ಮಾತ್ರ ಬಂದಿದ್ದು, ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಆದೇಶ ಆಗಿತ್ತು. ಆದರೆ ಗ್ರಾಮೀಣ ಮತ್ತು ಹಿಂದುಳಿದ ಸಾವಿರಾರು ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಹಿಂದುಳಿದ ಸಾವಿರಾರು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪ್ರವೇಶದಿಂದ ವಂಚಿತರಾಗಿದ್ದರು. ನಾನು ಕೂಡ ಅದನ್ನು ಹೇಳಿದ್ದೆ, ಏನಪ್ಪಾ ಇದು ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ ನಮ್ಮ ಹಳ್ಳಿ ಅಭ್ಯರ್ಥಿಗಳಿಗೆ ಮೋಸ ಆದಂಗೆ ಆತಲ್ಲ ಅಂತ ಹೇಳಿದ್ದೆ ನಾನು. ಪ್ರಸ್ತುತ ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ 9 ಕೋರ್ಸ್ಗಳಿಗೆ ಇದ್ದು, ಕೋರ್ಸ್ಗಳು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಜಾಬ್ಗಳಿಗೆ ಹೋಗಲಿಕ್ಕೆ ಒಂದು ಅವಕಾಶ ಇತ್ತು. ಅಂದ್ರೆ ಬೇಗ ಜಾಬ್, SSLC ಮುಗಿದ ಮೇಲೆ ಒಂದು ಸಣ್ಣ ಪುಟ್ಟ ಜಾಬ್ಗಳನ್ನು ಮಾಡ್ಕೊಳ್ಳಿಕ್ಕೆ, ಗೌರ್ಮೆಂಟ್ ಕರೆದ್ರೆ ಗೌರ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಇತ್ತು. ಆದ್ರೆ PUC ಕಡ್ಡಾಯ ಮಾಡಿದ ನಂತರ ಕಡ್ಡಾಯ ಮಾಡಿಬಿಟ್ಟಿದ್ರು. SSLC ಮೇಲೆ ಎಲ್ಲ ಪ್ರೈವೇಟ್ ಕಾಲೇಜವರು ಟೆನ್ಷನ್ ತಗೊಂಡ್ಬಿಟ್ರು. ಅಯ್ಯೋ ಏನ್ ಮರ ಇದು, SSLC ಮೇಲೆ ಬಂದ್ ಆಗ್ಬಿಡ್ತಲ್ಲ, ಕಡ್ಡಾಯ PUC ಮಾಡಿಬಿಟ್ರ ಅಂದ್ರೆ SSLC ಇಲ್ಲೇ ಇಲ್ಲ. ನಾನು ಹೇಳಿದ್ರೆ ಕೆಂಪಕ್ಕಿ ತಣ್ಣಾಗೊಳದು ಒಂದಷ್ಟು ಕಾಲೇಜ್ನವ್ರದ್ದು, ಅಯ್ಯೋ SSLC ಮೇಲೆ ಇಲ್ಲ ಅಂತ ಹಾಕಾಕುಂತಾನಂತ ಹೇಳಿ. ಆಮೇಲೆ ಏನ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಕೋರ್ಟಿಗೆ ಹೋದ್ರು ಒಂದಷ್ಟು ಶಿಕ್ಷಣ ಸಂಸ್ಥೆಗಳು, ವಿದ್ಯಾರ್ಥಿಗಳು. ಈ SSLC ಮೇಲೆ ನಮಗೆ ಕೋರ್ಸ್ ಕೊಡ್ರಿ ಅಂತ ಹೇಳಿ ಹೈಕೋರ್ಟ್ಗೆ ಹೋದ್ರಿ. ಈ ಹೈಕೋರ್ಟ್ ಹೋಗಿದ್ದಕ್ಕೆ ಏನಾಯ್ತು, ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಆದೇಶ ಮಾಡಿಬಿಡ್ತು. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ, ಸಂಸ್ಥೆಗಳ ಹಿತದೃಷ್ಟಿಯಿಂದ ನೋಡ್ರಿಪ್ಪ ಏನ್ ಮ್ಯಾಗಿಂದ ಏನಪ್ಪಾ ಅಂತಂದ್ರೆ ಅದನ್ನ SSLC ನಂತರ ಕೋರ್ಸ್ ಆರಂಭಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೆ ನಮಗೆ ನಾನು ಕೂಡ ಕಾಯ್ತಾ ಇದ್ದೇನೆ. ನಮ್ಮ ಕರ್ನಾಟಕದ ಗೌರ್ಮೆಂಟ್ ಈ ಪ್ಯಾರಾಮೆಡಿಕಲ್ ಬೋರ್ಡ್ ಇದು ಮಾರ್ಗಸೂಚಿಗೆ ಬೇಕಾಗಿತ್ತು. ನನಗೆ ಈಗ ಆದೇಶ ಬೇಕ್ರಿ, ಹೈಕೋರ್ಟ್ ತಡೆ ತಗೊಂಡ್ಬಂದ್ಬಿಡ್ತು. SSLC ಮೇಲೆ ಕೋರ್ಸ್ ಆರಂಭಿಸಲು ಅವಕಾಶ ಕೊಟ್ಟು ಬಿಡುತ್ತೆ. ಆದ್ರೆ ನಮ್ಮ ಸರ್ಕಾರ, ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ಅದಕ್ಕೆ ಮಾರ್ಗಸೂಚಿಯನ್ನ ಕೊಡಬೇಕು. ಅದೇ ಬೇಗ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದಂಗೆ ಇಲ್ಲ ಅಂತಿಲ್ಲ. ಯಾರು ನೀವು ಪ್ಯಾರಾಮೆಡಿಕಲ್ ಮಾಡ್ಬೇಕಂತಿದ್ದೀರಿ, ಓಕೆನಾ, ಪ್ಯಾರಾಮೆಡಿಕಲ್ ಮಾಡ್ಬೇಕಂತಿದ್ದೀರಿ, ಸೊ ಈಗಾಗಲೇ SSLC ಮೇಲೆ ಪ್ಯಾರಾಮೆಡಿಕಲ್ ಅಡ್ಮಿಷನ್ ಸ್ಟಾರ್ಟ್ ಆಗಿ ಹೋಗಿ ನೀವು ಅಡ್ಮಿಷನ್ ತಗೋಬಹುದು. ಮತ್ತೇನೋ ಡೌಟ್ ಇದ್ರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ರಿ.